Bema Jewelers presents Daiji Antyakshari, sponsored by Helios, Titan World Udupi, supported by Manipal Academy of Higher Education Manipal, Kidiyur Confectionery, Udupi, Mangaluru. ದೈಜಿ ವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೈಜಿ ಅಂತ್ಯಾಕ್ಷರಿ ರಿಯಾಲಿಟಿ ಶೋಗೆ ಸ್ವಾಗತ. ರಿಯಾಲಿಟಿ ಶೋಗಳ ಇತಿಹಾಸದಲ್ಲೇ ಒಂದು ಹೊಸತಾದಂತಹ ಒಂದು ವಿಭಿನ್ನವಾದಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇರುವಂತದ್ದು. ಪ್ರೌಢಶಾಲಾ ಮಕ್ಕಳಿಗೆ ಅವರ ಫಿಲ್ಮಿ ಸಾಂಗ್ ನಾಲೆಜ್, ಅವರಿಗೆ ಬೇರೆ ಎಲ್ಲದರಲ್ಲೂ ನಾಲೆಜ್ ತುಂಬಾ ಚೆನ್ನಾಗಿರುತ್ತೆ, ಫಿಲ್ಮಿ ಸಾಂಗ್ ನಾಲೆಜ್ ಹೇಗಿದೆ ಅಂತ ನೋಡುವಂತ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. 28 ತಂಡಗಳು ಇದರಲ್ಲಿ ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಮೊದಲ ಹಂತದಲ್ಲಿ ಭಾಗವಹಿಸಿ 21 ಟೀಮ್ ಸೆಲೆಕ್ಟ್ ಆಗಿ 2ನೇ ಹಂತಕ್ಕೆ ಬಂದಿದ್ದಾರೆ. ಈಗ 2ನೇ ಹಂತವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇವತ್ತು ಕೂಡ 2ನೇ ಹಂತದ ಎಪಿಸೋಡ್ ಅಲ್ಲಿ ಭಾಗವಹಿಸೋದಕ್ಕೆ 3 ಶಾಲೆಯ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ರೆಡಿಯಾಗಿ ಬಂದಿದ್ದಾರೆ. ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಗವರ್ಮೆಂಟ್ ಕಾಂಪೋಸಿಟ್ ಹೈಸ್ಕೂಲ್ ಒಳಕಾಡು ವಿದ್ಯಾರ್ಥಿಗಳನ್ನು ಸ್ವಾಗತಿಸ್ತಾ ಇದ್ದೇವೆ. ನಿಮ್ಮ ಹೆಸರು ಮತ್ತೆ ನಿಮ್ಮ ಕ್ಲಾಸ್ ಇದು ಎರಡನ್ನ ಹೇಳಬೇಕು ನೀವೀಗ. ಪೂರ್ವಿಕಾ 9th D. ಓಕೆ. ಛಾಯಾಶ್ರೀ 9th D. ಓಕೆ, 9ನೇ ಕ್ಲಾಸ್ನ ಇಬ್ಬರು ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಭಾಗವಹಿಸ್ತಾರೆ. ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರದ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಇದ್ದಾರೆ. ಸೊ ನಿಮ್ಮ ನೇಮ್ ಮತ್ತೆ ಕ್ಲಾಸ್? ಮಾನ್ಯ 10th. ಓಕೆ. ಸಿಂಚನ 10th. ಇಬ್ಬರು ಕೂಡ 10ನೇ ತರಗತಿಯ ವಿದ್ಯಾರ್ಥಿಗಳು. ಓಕೆ, ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ ಇಲ್ಲಿನ ವಿದ್ಯಾರ್ಥಿಗಳೇ, ನಿಮಗೆ ಸ್ವಾಗತ. ನಿಮ್ಮ ಹೆಸರು ಮತ್ತೆ ಕ್ಲಾಸ್? My name is Tanusha. I'm studying in 9th standard. Okay. My name is Samiksha. I'm studying in 10th standard. ಓಕೆ, ಒಬ್ಬರು 9th ಸ್ಟ್ಯಾಂಡರ್ಡ್, ಒಬ್ಬರು 10th ಸ್ಟ್ಯಾಂಡರ್ಡ್. ಸೊ 3 ತಂಡಗಳ 6 ವಿದ್ಯಾರ್ಥಿಗಳನ್ನ ಈ ಎಪಿಸೋಡ್ಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಸೊ 2ನೇ ಹಂತದ ಈ ಸ್ಪರ್ಧೆಗಳು ಸ್ವಲ್ಪ ರೋಚಕವಾಗಿದೆ, ಸ್ವಲ್ಪ ಭಿನ್ನವಾಗಿದೆ. ರೌಂಡ್ಗಳು ಹೊಸತಾಗಿ ಬರ್ತಾ ಇದೆ. ಸೊ ಇಲ್ಲಿ ನೀವು ಎಲ್ಲ ಸೆಟ್ ಆಗಿದ್ರೆ ನಾನು ರೌಂಡ್ ಅನ್ನು ಸ್ಟಾರ್ಟ್ ಮಾಡ್ತೇನೆ. ರೆಡಿನಾ? ಸೊ 3 ರೌಂಡ್ಗಳು ಇರುತ್ತೆ. ಮೊದಲನೇ ರೌಂಡ್ ಬರ್ತಾ ಇದೆ, ಅಂತರ ಮುಕುಡ ರೌಂಡ್. ಈ ರೌಂಡ್ ಅಲ್ಲಿ ಒಂದು ಹಾಡಿನ ಚರಣವನ್ನ ನಾವು ಮ್ಯೂಸಿಕ್ ನ ಪ್ಲೇ ಮಾಡ್ತೇವೆ. ಅಂದ್ರೆ ಅದು ಲಿರಿಕ್ಸ್ ಜೊತೆಗೇನೆ ನಾವು ಅದನ್ನ ಪ್ಲೇ ಮಾಡ್ತೇವೆ. ಅಲ್ಲಿ ಹಾಡು ನಿಮ್ಗೆ ಕೇಳಿಸುತ್ತೆ. ಆ ಹಾಡನ್ನ ಕೇಳಿ, ಸ್ಪಷ್ಟವಾಗಿ ಕೇಳಿ, ಆ ಹಾಡಿನ ಪಲ್ಲವಿ ಯಾವುದು, ಕೋರಸ್ ಯಾವುದು ಅಂತ ನೀವು ಗುರುತಿಸಬೇಕು. ಆರಂಭದ ಸಾಲು ಹೇಗೆ ಉಂಟು ಅಂತ ಗುರುತಿಸಿ ನೀವು ಹಾಡಬೇಕು. ಗುರುತಿಸೋದು ಮಾತ್ರ ಅಲ್ಲ, ಹಾಡಬೇಕು ಅದನ್ನ. ಸೊ ಸರಿಯಾಗಿ ಹಾಡಿದ್ರೆ ನಿಮಗೆ 10 ಅಂಕಗಳು ಸಿಗುತ್ತೆ. ಒಂದು ವೇಳೆ ಕ್ವಶನ್ ಪಾಸ್ ಆದ್ರೆ ಆಗ 5 ಅಂಕಗಳು ಸಿಗುತ್ತೆ. ನೆಗೆಟಿವ್ ಅಂತೂ ಇರೋದಿಲ್ಲ. ಸೊ ಮೊದಲ 3 ಹಾಡು ಕನ್ನಡದ ಸಿನಿಮಾಗಳದ್ದು, ಮತ್ತೆ ಬರುವಂತ 3 ಹಾಡು ಹಿಂದಿ ಸಿನಿಮಾಗಳದ್ದು ಆಗಿರುತ್ತೆ. ರೆಡಿ ಇದ್ದೀರಾ? ಗವರ್ಮೆಂಟ್ ಕಾಂಪೋಸಿಟ್ ಹೈಸ್ಕೂಲ್ ಒಳಕಾಡು ಫಸ್ಟ್ ಕ್ವಶನ್ ನಿಮ್ಗೇನೆ ಬರುವಂತದ್ದು. ಸೊ ಮೊದಲನೇ ಹಾಡು ಕನ್ನಡ ಹಾಡಾಗಿರುತ್ತೆ. ಆ ಕನ್ನಡ ಹಾಡಿನ ಚರಣ ಅಂದ್ರೆ ಪ್ಯಾರಾಗ್ರಾಫ್ ಪ್ಲೇ ಆಗುತ್ತೆ. ನೀವು ಅದರ ಪಲ್ಲವಿಯನ್ನ ಗುರುತಿಸಬೇಕು. ಕಂಪ್ಲೀಟ್ ಆಗಿ ಹಾಡನ್ನ ಕೇಳಿ ಮತ್ತೆ ಹೇಳಿದ್ರೆ ಸಾಕು. ಓಕೆ, ಸೊ ಹಾಡು ನಿಮಗೆ ಬರ್ತಾ ಇದೆ, ಕೇಳುವ. ಉದಯ ಕಿರಣ ಸೆಳೆದಾಗ ಹೂವಹನಿಯೂ ಹೊಳೆದಾಗ ಋತುವಿನ ಬಂಧನ. ಹೃದಯ ಕಣ್ಣಲ್ಲಿ ಉಲಿವಾಗ ಬೆರೆತು ಈ ಜೀವನಲಿವಾಗ ಒಲವಿನ ಬಂಧನ. ಓಕೆ, ಈ ಹಾಡು ಡೆಫಿನೆಟ್ಲಿ ಕೇಳಿರ್ತೀರ ನೀವು. ಈಗ ಈ ಹಾಡು ಯಾವುದು ಅಂತ ಗುರುತಿಸಬೇಕು. ಆರಂಭ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಪಾಸ್ ಮಾಡ್ಬೇಕಾ? ಓಕೆ, ಪಾಸ್ ಮಾಡ್ತೇನೆ. ಹಾಗಾದ್ರೆ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಕಲ್ಯಾಣಪುರ, ಈ ಹಾಡು ಯಾವುದು ಗೆಸ್ ಮಾಡ್ಬೋದು, ತೊಂದರೆ ಇಲ್ಲ. ಗೆಸ್ ಮಾಡ್ತೇನೆ. ಮಳೆ ನಿಂತು ಹೋದ ಮೇಲೆ. ಇದು ಖಂಡಿತವಾಗ್ಲೂ ಗೆಸ್ಸೇ ಆಗಿರ್ಲಿ, ಯಾಕಂದ್ರೆ ಇದು ರಾಂಗ್ ಆನ್ಸರ್. ಗೆಸ್ ಮಾತ್ರ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, ಪಾಸ್ ಆಗುತ್ತೆ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು ಪಡುಬೆಳ್ಳೆ ಪಾಸ್ ಆಗಿದೆ. ಓಕೆ, ಗುರುತಿಸ್ಲಿಲ್ಲ ಯಾರು ಕೂಡ. ಹಾಡು ಬರುತ್ತೆ, ಕೇಳಿದಾಗ ಬೇಜಾರಾಗುತ್ತೆ ನಿಮ್ಗೆ. ಹಾಡು ಬರ್ತಾ ಇದೆ, ಕೇಳ್ಕೊಂಡ್ ಬರೋಣ. ಅದೇ ಭೂಮಿ ಅದೇ ಬಾನು ಈ ನಯನ ನೂತನ. ಅದೇ ದಾರಿ ಅದೇ ತಿರುವು. ಗೊತ್ತಿತ್ತಲ್ವಾ? ಹಾಡು ಕೇಳಿದಿರಲ್ಲ, ಗೆಸ್ ಮಾಡ್ಲಿಕ್ಕೆ ಆಗ್ಲಿ, ಏನು ತೊಂದರೆ ಇಲ್ಲ. ಕೂಲ್ ಆಗಿರಿ, ಕಾಮ್ ಆಗಿರಿ, ಹಾಡ್ ಖಂಡಿತವಾಗ್ಲೂ ಹೊಳೆಯುತ್ತೆ. ಈಗ ಬರುವಂತ ಪ್ರಶ್ನೆ ಇರುವಂತದ್ದು ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ನಿಮಗೆ ನಿಮ್ಮ ಕನ್ನಡ ಹಾಡಿನ ಪ್ಯಾರಾಗ್ರಾಫ್ ಬರ್ತಾ ಇದೆ, ಕೇಳುವ. ಮೊದಲನೇ ಬಾರಿಗೆ
ಓಕೆ, ಇಲ್ಲಿಂದ ಹಾಡು ಆರಂಭ ಆಗುತ್ತೆ. ಆಕ್ಚುಲಿ ಈಸಿ ಹಾಡು. ಹೊಳಿತಾ ಇದೆಯಾ ಏನಾದ್ರು? ಏನು ಹೊಳಿತಾ ಇಲ್ಲ. ಶಾಲ್ ಐ ಪಾಸ್ ಮಾಡ್ಲಾ? ಮೈಕ್ ಪಾಸ್ ಆಗುತ್ತೆ. ಓಕೆ, ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ನಿಮ್ಗೊಂದು ಚಾನ್ಸ್ ಇದೆ. ಗೆಸ್ ಮಾಡ್ಬೋದು. ಎನಿಸುತ್ತಿದೆ ಯಾಕೋ ಖಂಡಿತವಾಗ್ಲೂ ಅಲ್ಲ, ಹಾಗಾಗಿ ಪಾಸ್ ಮಾಡ್ತೇನೆ. ಒಂದು ಚಾನ್ಸ್ ಇರುವಂತದ್ದು ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು. ಗೊತ್ತಿಲ್ಲ. ಹಾಗಾದ್ರೆ ಹಾಡು ಯಾವುದು ಅಂತ ಕೇಳುವ. ಹಾಡು ನಿಮ್ಮ ಮುಂದೆ ಪ್ಲೇ ಆಗುತ್ತೆ, ನೋಡುವ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡುವಂತ ಹೇಳಿ ಕೊಟ್ಟೋರ್ ಯಾರು, ಇದೇನೋ. ಎಷ್ಟು ಜನ ಹಾಡು ಕೇಳಿದ್ರಿ? ಗೊತ್ತಿದೆ ಹಾಡು, ಬಟ್ ಯಾವ್ದು ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಪರವಾಗಿಲ್ಲ, ಇದು ಬಿಗಿನಿಂಗ್ ಅಷ್ಟೇ. ಸೊ ಈಗ 3ನೇ ಹಾಡು, ಅಂದ್ರೆ ಕನ್ನಡ ಹಾಡುಗಳ ಸಾಲಲ್ಲಿ ಕೊನೆ ಹಾಡು ಬರ್ತಾ ಇರುವಂತದ್ದು. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ. ಪ್ರಶ್ನೆ ನಿಮ್ಗಾಗಿ ಕೇಳುವ. ಲಾಜೇ ಇಲ್ಲ. ಓಕೆ, ಗುರ್ತಿಸಿ. ಹಾಗೋ ಹೀಗೋ ಇದ್ದೆ ನಾನು ಹಾಯಾಗಿ. ಓಕೆ, ಇದು ಸರಿಯಾದ ಹಾಡು ಹೌದೋ ಅಲ್ವೋ ಅಂತ ನಾವು ಹಾಡನ್ನ ಒರಿಜಿನಲ್ ಆಗಿ ಕೇಳ್ಕೊಂಡು ಬಂದು ನೋಡುವ. ಹಾಗೋ ಹೀಗೋ ಇದ್ದೆ ನಾನು ನನ್ನ ಪಾಡು ಹಾಯಾಗಿ, ಕಣ್ಣ ಮುಂದೆ ಬಂದೆ ನೀನು ಹೋದೆ ನಾನು. ಓಕೆ, ನಿಮ್ಗೆ ಈಸಿ ಆದದ್ದೇನಾದ್ರು ಬಂದಿತ್ತಾ? ಇಲ್ಲ, ನೀವು ಗುರುತಿಸಿದ್ರಿ ಅಷ್ಟೇ, ಚೆನ್ನಾಗಿ ಗುರುತಿಸಿದ್ರಿ, ರೈಟ್ ಆಗಿತ್ತು. ಸೊ ನಿಮ್ಗೆ ಬರ್ತಾ ಇದೆ 10 ಅಂಕಗಳು. ಈ ರೌಂಡ್ ನಲ್ಲಿ 3ನೇ ಪ್ರಶ್ನೆ ಬರುವಾಗ ಅಂಕಗಳು ಓಪನ್ ಆಗಿದೆ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ, ಕಂಗ್ರಾಚುಲೇಷನ್ಸ್, 10 ಅಂಕಗಳು ಬಂದಿದೆ. ಈಗ ಹಿಂದಿ ಪ್ರಶ್ನೆಯನ್ನ ಎದುರಿಸೋದಕ್ಕೆ ನೀವೇ ರೆಡಿ ಆಗಿರ್ಬೇಕು, ಯಾಕಂದ್ರೆ ಇಲ್ಲಿಂದ ನಾವು ವಾಪಸ್ ಹೋಗ್ತೇವೆ, ಗೊತ್ತಿದೆ ನಿಮಗೆ. ಸೊ ಹಿಂದಿ ಹಾಡುಗಳಲ್ಲಿ ಇದೇ ತರ ಚರಣ ಬರುತ್ತೆ, ಪಲ್ಲವಿಯನ್ನ ಗುರುತಿಸಬೇಕು. ಹಿಂದಿ ಹಾಡುಗಳಲ್ಲಿ ಎಕ್ಸ್ಪರ್ಟ್ ಇರ್ತೀರಾ ನೀವು, ಕನ್ನಡಕ್ಕಿಂತ ಹಿಂದಿ ಜಾಸ್ತಿ ಕೇಳಿರ್ಬೋದು, ನನಗೆ ಗೊತ್ತಿಲ್ಲ. ಸೊ ನೋಡೋಣ ಹೇಗಿದೆ ನಿಮ್ಮ ಸಿನಿಮಾ ಹಾಡುಗಳ ಜ್ಞಾನ ಅಂತ. ರೆಡಿ ಇದ್ದೀರಾ? ನಿಮ್ಗಾಗಿ ಹಿಂದಿ ಹಾಡು ಪ್ಲೇ ಆಗ್ತಿದೆ, ನೋಡೋಣ. चेहरे से झलकी हुई है जुल्फों की घनी घनी घटाएं, शान से ढलकी हुई है लहराता आंचल. ಓಕೆ, ಗೊತ್ತಿದೆಯಾ? ಎಸ್, ಸಮಯ ಮೀರುತ್ತೆ. ए सफर मेरे तू साहसी, कायनात में नहीं है कहीं तारीफ, ये भी तो सच है कुछ भी नहीं, तुमको पाया है तो जैसे खोया हो, कहना चाहो भी तो तुमसे क्या कहूँ, किसी ज़बां में भी वो लफ्ज़ ही नहीं जिनमें तुम हो क्या तुम्हें बता सकूं. ಫ್ಯಾಂಟಾಸ್ಟಿಕ್, ನನಗೆ ಅದು ಬೇಕಿತ್ತು. ತುಮ್ಕೋ ಪಾಯ ಹೇ, ಅಲ್ಲಿಂದ ಆರಂಭ ಆಗ್ಬೇಕು. ಪರವಾಗಿಲ್ಲ, ಚೆನ್ನಾಗಿ ಹಾಡಿದ್ರಿ. ಸೊ ಕರೆಕ್ಟ್ ಆಗಿ ಗುರುತಿಸೋದ್ರಿಂದ 10 ಅಂಕ ಬರ್ತಾ ಇದೆ. ಕಂಗ್ರಾಚುಲೇಷನ್ಸ್, ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ. ನಿಮ್ಗೆ ಹಾಡು ಗೊತ್ತಿತ್ತಾ? ಅದು ಗೊತ್ತಿತ್ತಾ? ಓಕೆ, ಸೊ ಪರವಾಗಿಲ್ಲ, ಈಗ ನಿಮ್ಗೆ ಬಂದಾಗ ನೀವು ಖಂಡಿತವಾಗ್ಲಿ ಗುರುತಿಸಬೇಕು. ಈಗ ಕ್ವಶನ್ ಬರುವಂತದ್ದು ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ನಿಮ್ಗೆ ನಿಮ್ಮ ಹಾಡು ಕೇಳ್ಕೊಂಡು ಬರೋಣ. तोड़ी मैंने सारे ही बंधन ज़माने तेरे, तोड़ूंगी ना मैं वादा, आधा हिस्सा मेरे तो दिल की कहानी का तू पिया मैं बाकी आधा, देखो ना देखो मुझे क्या हुआ है तेरी यादों में खोकर, पूछो ना पूछो मुझे क्या हुआ है तेरे बातों में जीकर. ಓಕೆ, ಇದರ ಆರಂಭದ ಲೈನ್ ಬೇಕು ನನಗೆ. ಹಾಡಿ ಹಾಡಿ, ಹಾಡ್ಕೊಂಡು ಬರುತ್ತೆ. इश्क हाय बेटे बेटाए जन्नत दिखा दे ओ रामा. ಓಕೆ, ಅದರ ಹಾಡು ಆರಂಭ ಆಗುದು ಹೇಗೆ? ಪಲ್ಲವಿ ಬೇಕು ನನಗೆ, ಪಲ್ಲವಿ.
ಕರೆಕ್ಟ್, ನೀವು ಹಾಡಿದ್ದು ಕರೆಕ್ಟ್, ಬಟ್ ಅದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಏನಿ ಐಡಿಯಾ? ಶಾಲ್ ಐ ಪಾಸ್ ಮಾಡ್ಲಾ? ಓಕೆ, ನೋಡೋಣ. ನೀವು ಸ್ವಲ್ಪ ಹಾಡಿದ್ರಿಂದ ಅವ್ರಿಗೆ ಹೆಲ್ಪ್ ಆಗಿರ್ಬೋದು. ನೋಡೋಣ. ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು. ಗೊತ್ತಿಲ್ಲ. ಪಾಸ್ ಮಾಡ್ತೇನೆ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡಬೆಳ್ಳೆ. तेरे जैसे लाखों मिले हैं. ಅದು ಈಗ ಚರಣ, ನಾನು ಅದನ್ನೇ ಹಾಡ್ತಿದ್ದು. ಓಕೆ, ಅದರ ಒರಿಜಿನಲ್ ಅಂದ್ರೆ ಆರಂಭ ಹೇಗ್ ಬರುತ್ತೆ ಅಂತ ನೋಡ್ಕೊಂಡು ಬರೋಣ. है कोई तो वजह जो जीने का मजा यूं आने लगा ये हवाओं में है क्या थोड़ा सा जो नशा यूं छाने लगा. ಓಕೆ, ಸೊ ನೀವು ಹಾಡಿದ್ದು ಗೊತ್ತಾಯ್ತಲ್ಲ. ನೀವು ಅಲ್ಲಿ ಲಾಸ್ಟ್ ಕೊನೆಯ ಅನುಪಲ್ಲವಿಗೆ ಬಂದದ್ದು, ಹಾಗಾಗಿ ಅಂಕಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ, ಪರವಾಗಿಲ್ಲ. ಸೊ ಪಾಸ್ ಆಗೋದು ಯಾರಿಗೂ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ತೊಂದರೆ ಇಲ್ಲ. ಈಗ ಈ ರೌಂಡ್ ನ ಕೊನೆಯ ಕ್ವಶನ್ ಒಂದು ಬಾಕಿ ಇರುವಂತದ್ದು. ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು. ನಿಮಗೆ ನಿಮ್ಮ ಡೈರೆಕ್ಟ್ ಕ್ವಶನ್ ನ ಹಾಡು ಬರ್ತಾ ಇದೆ, ಕೇಳಿ. रे पहल तुझे देखा तो दिल मेरा धड़का है, धड़का है, जल जल उठा हूँ मैं, शोला जो प्यार का भड़का है, भड़का है, नींदों में भूल गए हैं सपने जो तेरे. ಓಕೆ, ಸ್ವಲ್ಪ ಕ್ಲಾಸಿಕಲ್ ಇಷ್ಟಪಡೋರಿಗೆ ಈ ಹಾಡು ಖುಷಿ ಆಗುತ್ತೆ. ಹೀರೋ ತುಂಬಾ ಟಾಪ್ ಹೀರೋ ಇವರು. ಸಿನಿಮಾ ತುಂಬಾ ಹಳೆ ಸಿನಿಮಾ ಏನು ಅಲ್ಲ. ಹೊಳಿತಾ ಇಲ್ಲ? ಪಾಸ್ ಮಾಡ್ತೇನೆ. ಓಕೆ, ಸೊ ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ. ಎನಿ ಗೆಸಸ್? ಪಾಸ್. ಓಕೆ, ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ಏನಾದ್ರೂ ಇದೆಯಾ? ಪಾಸ್. ಓಕೆ, ಹಾಗಾದ್ರೆ ಹಾಡು ಯಾವುದು ಅಂತ ಕೇಳುವ. ताकते रहते तुझको सांझ सवेरे, नैनों में बसियां जैसे नैन ये तेरे मस्त मस्त दो नैन मेरे दिल का ले. ಹಾಡು ಕೇಳಿದ್ರ ಇದನ್ನ? ತೇರೆ ಮಸ್ತ್ ಮಸ್ತ್ ದೋ ನೈನ್. ಓಕೆ, ಬಟ್ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ, ಪರವಾಗಿಲ್ಲ, ನೋ ವರೀಸ್. ಇಲ್ಲಿಗೆ ನಾವು ಫಸ್ಟ್ ರೌಂಡ್ ಅಂತರಾಮುಕುಡ ರೌಂಡ್ ಅನ್ನ ಎಂಡ್ ಮಾಡ್ತಾ ಇದ್ದೇವೆ. ಅಟ್ ದ ಎಂಡ್ ಆಫ್ ಫಸ್ಟ್ ರೌಂಡ್ ಇವರು ಪಡ್ಕೊಂಡಿರುವಂತ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು ಅಕೌಂಟ್ ಓಪನ್ ಮಾಡ್ಬೇಕಷ್ಟೇ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ ನೀವು ಅಕೌಂಟ್ ಓಪನ್ ಮಾಡ್ಬೇಕಷ್ಟೇ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ 20 ಅಂಕಗಳೊಂದಿಗೆ ಫಸ್ಟ್ ರೌಂಡ್ ಅನ್ನ ಮುಗಿಸ್ತಾ ಇದ್ರಿ. ಸೊ ಇಲ್ಲಿಗೆ ಫಸ್ಟ್ ರೌಂಡ್ ಮುಗಿಯುತ್ತೆ. ಎರಡನೇ ರೌಂಡಿಗೆ ನಾವು ಹೋಗುವನ. ಎರಡನೇ ರೌಂಡ್ ಬರ್ತಾ ಇದೆ, ಮ್ಯೂಟೆಡ್ ಮೆಲೋಡೀಸ್. ಈ ಮ್ಯೂಟೆಡ್ ಮೆಲೋಡೀಸ್ ರೌಂಡ್ ಅಲ್ಲಿ ಇಲ್ಲ, ಬರೀ ವಿಜುವಲ್ ಬರುತ್ತೆ. ವಿಜುವಲ್ ಅಲ್ಲಿ ನೀವು ಹಾಡು ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ವಿಜುವಲ್ ಆರಂಭದಿಂದನೇ ಬರ್ಬೋದು, ಕೆಲವೊಂದ್ಸತಿ ಟ್ರಿಕ್ಕಿಯಾಗಿ ಮಧ್ಯದಿಂದನೂ ಬರ್ಬೋದು, ಅದು ನಿಮ್ಮ ಅದೃಷ್ಟ. ವಿಜುವಲ್ ಅನ್ನ ನೋಡುವಾಗ ಹೀರೋ ಹಿಂದ್ಗಡೆ ಬ್ಯಾಕ್ ಗ್ರೌಂಡು, ಅವ್ರು ಹಾಡುವಂತ ರೀತಿ, ಯಾವ ಕಾಲದ ಹಾಡು, ಅವರ ಲಿಪ್ ಸಿಂಕ್ ಏನಾದ್ರೂ ಸ್ವಲ್ಪ ಆದ್ರೂ ಹೊಳೆಯುತ್ತಾ ಅಂತ ಆಲೋಚನೆ ಮಾಡಿ, ಆಗ ಹಾಡು ನಿಮ್ಗೆ ಯಾವುದು ಅಂತ ಗೊತ್ತಾಗುತ್ತೆ. ಸರಿನಾ? ಮೊದಲ 3 ಕನ್ನಡ ಹಾಡು, ನಂತರದ 3 ಹಿಂದಿ ಹಾಡು ಇರುತ್ತೆ, ಸರಿ ಅಲ್ವಾ? ಸೊ ಮ್ಯೂಟೆಡ್ ಮೆಲೋಡೀಸ್ ಆರಂಭಿಸುವ. ಹಾಗಾದ್ರೆ ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು ನಿಮ್ಗಾಗಿ ಸ್ಕ್ರೀನ್ ಮೇಲೆ ಒಂದು ಹಾಡಿನ ವಿಜುವಲ್ ಬರುತ್ತೆ. ಎಲ್ಲ ಟೀಮ್ನವ್ರು ನೋಡಿ, ಯಾಕಂದ್ರೆ ಪಾಸ್ ಆಗುತ್ತಲ್ವಾ. ಸೊ ವಿಜುವಲ್ ಅನ್ನ ಕರೆಕ್ಟ್ ಆಗಿ ನೋಡಿ, ಹಾಡನ್ನ ಯಾವುದು ಅಂತ ಆಮೇಲೆ ನಾವು ಗುರುತಿಸುವ. ಓಕೆ, ನಿಮ್ಮ ವಿಜುವಲ್ ಬರ್ತಾ ಇದೆ ಸ್ಕ್ರೀನ್ ಮೇಲೆ. ಓಕೆ, ಸೊ ವಿಜುವಲ್ ಬಂದಿದೆ. ನೋಡ್ಲಿಕ್ಕೆ ಹಳೆ ಹಾಡೇ ಇದು, ಹಳೆ ಹಾಡೆ. ಯಾವ ಹಾಡು ಅಂತ ಈಗ ನೀವು ಗುರುತಿಸಬೇಕು. ನನ್ನ ನೀನು ಗೆಲ್ಲಲಾರೆ ಹಾಡ್ಬೇಕು. ನನ್ನ ನೀನು ಗೆಲ್ಲಲಾರೆ ಕುಣಿದು ಕುಣಿದು ಛಲವೇ ತಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯ ನಿನಗೆ. ಇರ್ಬೋದಾ ಈ ಹಾಡು? ಇರ್ಬೋದಾ? ಏನ್ ಅನ್ನಿಸ್ತಾ ಇದೆ? ವಿಜುವಲ್ ನೋಡ್ಕೊಂಡು ಬರೋಣ, ಸರಿಯೋ ತಪ್ಪ ಅಂತ ಗೊತ್ತಾಗತ್ತೆ. ನನ್ನ ನೀನು ಗೆಲ್ಲಲಾರೆ, ನನ್ನ ನೀನು ಗೆಲ್ಲಲಾರೆ
ತಿಳಿದು ತಿಳಿದು ಛಲವೆತಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓದುವೆ ನನ್ನ ಸೋಲೋಕೆ ಆಸೆಯ ನಿನಗೆ. ಕರೆಕ್ಟ್ ಆಗಿತ್ತು ಆನ್ಸರ್. ನೀವು ಕರೆಕ್ಟ್ ಆಗಿ ಗುರುತಿಸಿದ್ದೀರಿ. 10 ಅಂಕಗಳನ್ನ ಪಡ್ಕೊಳ್ತಾ ಇದ್ದೀರಿ. ಕಂಗ್ರ್ಯಾಚುಲೇಷನ್ಸ್. ಗವರ್ಮೆಂಟ್ ಹೈಸ್ಕೂಲ್, ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು ನಿಮಗೆ. ಸೊ ನಿಮ್ಮ ಕರೆಕ್ಟ್ ಆದಂತ ಆನ್ಸರ್. ಇದು ಆಕ್ಚುಲಿ ಕಾಂಪಿಟೇಷನ್ ಸಾಂಗ್ ಇದು, ಹೌದಲ್ಲ? ಒಂದು ಹುಡುಗ ಮತ್ತೊಂದು ಹುಡುಗಿ, ಮಂಜುಳಾ ಮತ್ತೆ ರಾಜ್ಕುಮಾರ್ ಅವರು ಕಾಂಪಿಟೇಷನ್ ಮೇಲೆ ಅವರು ಹಾಡು ಹಾಡ್ತಾ ಹೋಗ್ತಾರೆ. ಸೊ ವಂಡರ್ಫುಲ್ ಗೆಸ್, ಕರೆಕ್ಟ್ ಆಗಿತ್ತು. 10 ಅಂಕಗಳು ಬಂದಿದೆ. ಈಗ ಮಿಲಾಗ್ರೆಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ, ನಿಮಗೂ ಒಂದು ಹಳೆ ಹಾಡು ನಾವು ರೆಡಿ ಇಟ್ಟಿದ್ದೇವೆ. ಸೊ ನಿಮ್ಮ ಹಾಡು ಸ್ಕ್ರೀನ್ ಅಲ್ಲಿ ವಿಜುವಲ್ ಮಾತ್ರ ಬರ್ತಾ ಇದೆ. ಆ ವಿಜುವಲ್ ಅನ್ನ ನೋಡ್ಕೊಂಡು ಬರೋಣ. ಓಕೆ, ಸೊ ಸ್ಕ್ರೀನ್ ಮೇಲೆ ವಿಜುವಲ್ ಬಂದಾಯ್ತು. ಈಗ ಹಾಡನ್ನ ಗುರುತಿಸುವಂತ ಹೊತ್ತು. ಹಾಡು ತುಂಬಾ ಫೇಮಸ್ಸು. ಯಾವ ಹಾಡು ಫೇಮಸ್ ಇಲ್ಲ? ಇನ್ಫ್ಯಾಕ್ಟ್ ಯಾವ ಹಾಡು ಇದು? ಗೊತ್ತಿದ್ರೆ ಹಾಡಿ, ಏನು ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಪಾಸ್ ಮಾಡ್ತೇನೆ. ಓಕೆ, ಸ್ವಲ್ಪ ಪ್ರಯತ್ನ ಮಾಡಿದ್ರು. ಓಕೆ, ಬರ್ಬೇಕಿತ್ತೇನೋ, ನೋಡೋಣ. ಅದೇ ಹಾಡು ಗೊತ್ತಿಲ್ಲ ನನಗೆ. ಈಗ ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ನಿಮ್ಗೆ ಪಾಸ್ ಆಗಿದೆ ಪ್ರಶ್ನೆ. ನೋಡೋಣ, ಗೆಸ್ ಮಾಡಿ. ನನ್ನಂತ ಗಂಡು ಪಾಸ್. ಪಾಸ್. ಓಕೆ, 2 ಟೀಮು ಅರ್ಧಂಬರ್ಧ ಪ್ರಯತ್ನ ಆಯ್ತು. ಈಗ ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು. ನೋಡೋಣ, ನೀವು ಕರೆಕ್ಟ್ ಆಗಿ ಏನಾದರೂ ಹೇಳ್ತೀರಾ? ನೋಡೋಣ. ಪಾಸ್ ಮಾಡ್ಲಾ? ಹೊಳಿತಾ ಇಲ್ಲ. ಓಕೆ, ಪಾಸ್ ಆಗುತ್ತೆ. ಯಾರಿದ್ರು ಹೀರೋ? ಜಗ್ಗೇಶ್. ಓಕೆ, ಜಗ್ಗೇಶ್ ಹೀರೋ ಆಗಿದ್ದಂತ ಸಿನಿಮಾ ಇದು. ಹಾಡು ಯಾವ್ದಂತ ಸ್ಕ್ರೀನ್ ಮೇಲೆನೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಗಂಡು ನಾನಲ್ಲ, ನನ್ನಂತ ಬಂಡ ಯಾರೆಲ್ಲ, ಕನ್ನಡ ಭಾಷೆನೆ ನನ್ ಜೀವ, ಕಾವೇರಿ ತಾಯಿನಿ ನಮ್ಮವ್ವ, ಈ ಮಣ್ಣಂದ್ರೆ ಚಿನ್ನ, ಇಲ್ಲಿ ಹುಟ್ಟೋನು ರನ್ನ, ನಡೆ ಚಂದ ನುಡಿ ಚಂದ, ಜನ ಚಂದ ಚಂದ ಚಂದ. ಅಂತಿಂತ ಗಂಡು ನಾನಲ್ಲ, ಅದಲ್ವಾ? ನೀವೇನೋ ತಪ್ಪಾಗಿ ಹೇಳಿದ್ರೆ, ನೀವು ಅದರ 3ನೇ ಲೈನ್ ಹೇಳಿದ್ರೆ ಕರೆಕ್ಟ್ ಆಗಿ ಒಂದು ವೇಳೆ ನೀವು ಐಡೆಂಟಿಫೈ ಮಾಡಿದ್ರೆ ಖಂಡಿತವಾಗ್ಲೂ ಅಂಕಗಳು ಬರ್ತಾ ಇತ್ತು. ಎನಿವೇಸ್, ನಾಟ್ ಅ ಪ್ರಾಬ್ಲಮ್, ಮುಂದುವರಿವ. ಓಕೆ, ಫೈನ್. ಸೊ ಈಗ ನಾವು ಈ ರೌಂಡ್ ನ 3ನೇ ಕ್ವಶನ್, ಅಂದ್ರೆ ಕನ್ನಡ ಹಾಡಿನಲ್ಲಿ ಕೊನೆಯ ಹಾಡಿನ ವಿಜುವಲ್ ರೆಡಿ ಇದೆ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ. ಸ್ಕ್ರೀನ್ ಮೇಲೆ ವಿಜುವಲ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸೊ ವಿಜುವಲ್ ಸ್ಕ್ರೀನ್ ಮೇಲೆ ಬಂದಾಯ್ತು. ಈ ಹಾಡು ಒಂದ್ ವೇಳೆ ನೀವು ಹೇಳಲಿಲ್ಲ ಅಂತಂದ್ರೆ ಮತ್ತೆ ಬೇಜಾರು ಮಾಡ್ತೀರಾ ಯಾವ ಹಾಡು ಅಂತ. ಹೀರೋನ ಆಟಿಟ್ಯೂಡು, ಹೀರೋನ್ ಡ್ರೆಸ್ಸು, ಹೀರೋ ಏನಾದ್ರೂ ಹಿಡ್ಕೊಂಡಿರ್ಬೋದು, ನನಗೆ ಗೊತ್ತಿಲ್ಲ. ಪಾಸ್. ಓಕೆ, ಪರವಾಗಿಲ್ಲ. ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು, ಪಾಸ್. ಮಿಲಾಗ್ರೆಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲು, ಅವರಿಬ್ಬರಿಗೆ ಗೊತ್ತಿಲ್ಲ, ಇನ್ನು ನಾವೇನು ಹೇಳೋಣ ಅಂತ ಅವರು. ಐಡಿಯಾ ಇದೆ ಏನಾದ್ರು? ಪಾಸ್ ಮಾಡ್ತೀನಿ. ಓಕೆ, ಫೈನ್. ಸೊ ಪಾಸ್ ಆಗಿದೆ. ಯಾರಿಗೂ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಾಂಗ್ ಯಾವ್ದು ಅಂತ ಬರ್ತಾ ಇದೆ, ನೋಡ್ಕೊಂಡ್ ಬರೋಣ. ಭೂಮಿ ಬಣ್ಣದ ಬುಗುರಿ, ಆ ಶಿವನೇ ಚಾಟಿ ಕಣು. ಅಯ್ಯೋ, ಈ ಹಾಡು ಹೇಳ್ಬೇಕಿತ್ತು ನೀವು. ಈ ಹಾಡು ಯಾವತ್ತೂ ಕೇಳ್ತೇವೆ ನಾವು, ಯಾವತ್ತೂ ಕೇಳ್ತೇವೆ. ಈ ಭೂಮಿ ಬಣ್ಣದ ಬುಗುರಿ. ಎನಿವೇಸ್, ಹಾಡ್ಲಿಕ್ಕೆ ಗುರ್ತಿಸ್ಲಿಕ್ಕೆ ಆಗ್ಲಿಲ್ಲ. ಸೊ ಪರವಾಗಿಲ್ಲ. ಇಲ್ಲಿಗೆ ನಾವು 2ನೇ ರೌಂಡ್ ನ ಮೊದಲ ಹಂತವನ್ನ ಮುಗಿಸ್ತಾ ಇದ್ದೇವೆ. ಅಂದ್ರೆ ಕನ್ನಡ ಹಾಡುಗಳೆಲ್ಲ ಮುಗೀತು. ಇನ್ನೇನಿದ್ರು ಹಿಂದಿ ಹಾಡುಗಳು ವಿಜುವಲ್ ಬರಬೇಕು. ಬಟ್ ವಿಜುವಲ್ ಈಗಲೇ ಬರೋದಿಲ್ಲ. ಒಂದು ಸಣ್ಣ ವಿರಾಮ ಇದೆ. ಬ್ರೇಕ್ ನಂತರ ದೈಜಿ ಅಂತ ಅಕ್ಷರಿ ಮತ್ತೆ ಮುಂದುವರಿಯುತ್ತೆ.
Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge, we impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ಕೇಕ್ ಮತ್ತು ಪೇಸ್ಟ್ರಿ ಉದ್ಯಮದಲ್ಲಿ ಹೆಸರುವಾಸಿಯಾದ ಉಡುಪಿಯ ಪ್ರಸಿದ್ಧ ಕಿದಿಯೂರು ಕನ್ಫೆಕ್ಷನರಿಯ ನೂತನ ಶಾಖೆ ಇದೀಗ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದ್ದು, ವಿಶೇಷ ವಿನ್ಯಾಸದ ಕಸ್ಟಮೈಸ್ಡ್ ಕೇಕ್, ವಿವಿಧ ಬಗೆಯ ಇಂಡಿಯನ್ ಸ್ವೀಟ್ಸ್, ಇಂಟರ್ನ್ಯಾಷನಲ್ ಡೆಸರ್ಟ್ ಮತ್ತು ಪೇಸ್ಟ್ರಿ, ಪ್ಯಾನ್ ಕಸ್ಟರ್ಡ್ ಪಿಜ್ಜಾ, ಮಿನರಲ್ ವಾಟರ್ ಪಾನಿಪುರಿ, ಸ್ಪೆಷಲ್ ಚಾಟ್ ಸೇರಿದಂತೆ ಎಲ್ಲ ತರಹದ ತಿಂಡಿ ತಿನಿಸುಗಳಿಗಾಗಿ ಸಂಪರ್ಕಿಸಿ. ಕಿದಿಯೂರು ಕನ್ಫೆಕ್ಷನರಿ ಸ್ವೀಟ್ ಆ್ಯಂಡ್ ಪೇಸ್ಟ್ರಿ ಪ್ಯಾಲೇಸ್, ಕೆಆರ್ಸಿ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಬೆಂದೂರು ವೆಲ್, ಮಂಗಳೂರು ಮತ್ತು ನೆಲ ಅಂತಸ್ತು ಕಿದಿಯೂರು ಹೋಟೆಲ್ ಪ್ರೈವೇಟ್ ಲಿಮಿಟೆಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್ ಹತ್ತಿರ, ಉಡುಪಿ. A star attraction at Mahe is Marina, a massive indoor sports complex reflecting the university's belief that a healthy mind needs a healthy body. ವಿರಾಮದ ನಂತರ ದೈಜಿ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ಎಪಿಸೋಡ್ ಹೇಗಿದೆ ಅಂತ ಹೇಳಿದ್ರೆ, ಹಾಡುಗಳೆಲ್ಲ ಈಸಿ ಇದೆ, ಗುರ್ತಿಸೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಸೊ 2ನೇ ರೌಂಡು ಅರ್ಧಕ್ಕೆ ನಾವು ನಿಲ್ಸಿದ್ವಿ. ಅಲ್ಲಿ ಕನ್ನಡ ಹಾಡುಗಳ ಸಾಲ್ಗಳೆಲ್ಲ ಮುಗ್ದಿತ್ತು, ಇನ್ನೇನಿದ್ರು ಹಿಂದಿ ಹಾಡುಗಳ ವಿಜುವಲ್ ಬರಬೇಕಿತ್ತು. ಸೊ ಮ್ಯೂಟೆಡ್ ಮೆಲೋಡೀಸ್ನ ಕಂಟಿನ್ಯೂವೇಷನ್ ಈಗ ನಾವು ಮಾಡ್ತಾ ಇದ್ದೇವೆ. ಸೊ ಹಿಂದಿ ಹಾಡುಗಳ ಆರಂಭ ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ ನಿಮ್ಮಿಂದ ಆಗುತ್ತೆ. ಸೊ ನಿಮಗೆ ಒಂದು ಹಿಂದಿ ಹಾಡಿನ ವಿಜುವಲ್ ರೆಡಿ ಇದೆ. ಆ ವಿಜುವಲ್ ನೋಡಿಕೊಂಡು ಹಾಡು ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ವಿಜುವಲ್ ಬರ್ತಾ ಇದೆ. ಓಕೆ, ಸೊ ವಿಜುವಲ್ ಸ್ಕ್ರೀನ್ ಮೇಲೆ ಬಂದಿದೆ. ನೀವೇನೋ ತುಂಬ ಕಾನ್ಫಿಡೆಂಟ್ ಕಾಣ್ತಾ ಇದ್ದೀರಿ, ನನಗೆ ಗೊತ್ತಿಲ್ಲ ಅದೇ ಹಾಡು ಇರ್ಬೋದು, ಇಲ್ದೇನೂ ಇರ್ಬೋದು. ನಿಮ್ಗೆ ಕಾನ್ಫಿಡೆಂಟ್ ಇದ್ರೆ, ಕರೆಕ್ಟ್ ಆಗಿದ್ರೆ ಡೈರೆಕ್ಟ್ ಆಗಿ ಅದರ ಆನ್ಸರ್ ಹಾಡು ಇದೆ ಅಂತ ಹೇಳಬೇಕು. ನೀವು ನೋಡೋಣ. सुन क्या बोलती तू, सुन क्या मैं बोलूं, सुन सुना आदि का गंडाला, क्या करे पिक्चर में गंडाला, अरे घूमेंगे फिरेंगे नाचेंगे गाएंगे ऐश करेंगे और क्या. ಓಕೆ, ನೀವೇನೋ ಹಾಡು ಹಾಡಿದ್ರಿ, ಅದರಲ್ಲಿ ಅರ್ಧಂಬರ್ಧ ಲಿರಿಕ್ಸ್ಗಳಿತ್ತು. ಬಟ್ ನೀವು ಹಾಡಿರೋಂಥ ಮೆಜಾರಿಟಿ ಲಿರಿಕ್ಸ್ ಸರಿ ಇರೋದ್ರಿಂದ ಅದು ಹಾಡು ಹೌದೋ ಅಲ್ವೋ ಅಂತ ನಾನು ವಿಜುವಲ್ ನೋಡಿ ಕನ್ಫರ್ಮ್ ಮಾಡಿಕೊಂಡು ಮತ್ತೆ ಅಂಕಗಳನ್ನು ಕೊಡ್ತೇನೆ. ವಿಜುವಲ್ ಬರ್ತಾ ಇದೆ, ನೋಡುವ. क्या मैं बोलूं, सुन सुना आदि का खंडाला, क्या करूं आगे में खंडाला, घूमेंगे फिरेंगे नाचेंगे गाएंगे ऐश करेंगे और क्या. ಓಕೆ, ನೀವು ಏನು ಗುರುತಿಸಿದ್ದೀರಾ ಅದು ಕರೆಕ್ಟ್ ಆಗಿದ್ದರಿಂದ ನಿಮಗೆ 10 ಅಂಕಗಳನ್ನು ಕೊಡ್ತಾ ಇದ್ದೇವೆ. ಕಂಗ್ರ್ಯಾಚುಲೇಷನ್ಸ್ ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ. ಸೊ ನೀವು ಕರೆಕ್ಟ್ ಆಗಿ ಗುರುತಿಸಿದ್ದೀರಾ. ಈಗ ನಿಮ್ಮ ಪಕ್ಕದಲ್ಲಿರುವಂತಹ ತಂಡಕ್ಕೆ, ಅಂದ್ರೆ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ, ನಿಮಗೊಂದು ಹಿಂದಿ ಹಾಡಿನ ವಿಜುವಲ್ ರೆಡಿ ಇದೆ. ಆ ವಿಜುವಲ್ ಅನ್ನ ನೋಡ್ಕೊಂಡು ಬರೋಣ. ಓಕೆ, ಸೊ ವಿಜುವಲ್ ಬಂದಿದೆ. ಟ್ರಸ್ಟ್ ಮೀ, ಇದು ಈಸಿ ಸಾಂಗ್. ಗೊತ್ತಾಗಬೇಕಿತ್ತು ಇಷ್ಟೊತ್ತಿಗೆ ನಿಮಗೆ. ನೋಡೋಣ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ಹೀರೋ ಗೊತ್ತಾಗಿದೆ, ಹೀರೋಯಿನ್ ಗೊತ್ತಾಗಿದೆ, ಲೊಕೇಶನ್, ಹಾಡು ಸ್ವಲ್ಪ ಹೊಳೆಯುತ್ತೆ. ಹೇಳಿ. ಚಂದ ಚಮ್ಕೆ ಚಮ್ ಚಮ್ಕೆ ಹೇ ಜೋ ಚನ್ನ ಚೋರ್. ಅಯ್ಯೋ, ಅದಲ್ಲ.
ಅದಲ್ಲ, ಅದು ಗೆಸ್ ಮಾಡಿದ್ದು, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು ನಿಮಗೆ. ಶಲ್ ಐ ಪಾಸ್? ಪಾಸ್. ಹಾಗಾದ್ರೆ ಇವರು ರೆಡಿ ಇದ್ದಾರೆ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ. चांद सिफारिश करदा हमारी रखता हूँ तुमको बना. ಓಕೆ ಓಕೆ, ನೋಡೋಣ ಅವ್ರು ಏನೋ ಒಂದು ಗೆಸ್ ಮಾಡಿದ್ದಾರೆ, ಸರಿ ಇದೆಯೋ ಇಲ್ವೋ ಅನ್ನೋದು ವಿಜುವಲ್ ನೋಡ್ಕೊಂಡು ಬರೋಣ. चांद सिफारिश जो करता हमारी देता वो तुमको बता. शर्मो हया के पर्दे गिरा के करनी है हमको खता. जिद है अब तो है खुद को मिटाना, होना है तुझ में पना. ಓಕೆ, ಇದು ಹಾರ್ಟ್ ಟಚಿಂಗ್ ಸಾಂಗ್. ಇದು ತುಂಬಾ ಒಳ್ಳೆ ಹಾಡು. ಅವರು ಹತ್ರ ಬಂದ್ರು, ಚಂದಾ ಚಮಕೆ ಅಂದ್ರು. ನೀವು ಕರೆಕ್ಟ್ ಆಗಿ ಗುರುತಿಸಿದ್ರೆ ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ, ನಿಮ್ಗೆ 5 ಅಂಕಗಳು ಪಾಸ್ ಆಗಿ ಬಂದದ್ದು ಸಿಗುತ್ತೆ. ಕಂಗ್ರಾಚುಲೇಷನ್ಸ್. ಸೊ ಇಲ್ಲಿಗೆ ಈ ರೌಂಡ್ ನಲ್ಲಿ ಇನ್ನು ಒಂದು ಕ್ವಶನ್ ಬಾಕಿ ಇದೆ ಅಲ್ಲ, ನಿಮ್ಗಾಗಿ ಒಂದು ಕ್ವಶನ್ ಬಾಕಿ ಇದೆ ಅಲ್ಲ. ಹಿಂದಿ ಇನ್ನೊಂದು ವಿಜುವಲ್ ಬಾಕಿ ಇದೆ. ಕೊನೆ ವಿಜುವಲ್ ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು. ನಿಮ್ಮ ವಿಜುವಲ್ ಈ ರೀತಿಯಾಗಿ ಬರ್ತಾ ಇದೆ, ನೋಡುವ. ಓಕೆ, ಸೊ ವಿಜುವಲ್ ಬಂದಾಗಿದೆ, ಬಂದು ನೀವು ನೋಡಿ ಆಗಿದೆ. ಈಗ ಹಾಡನ್ನು ಗುರುತಿಸಬೇಕಾದಂತ ಹೊತ್ತು. ಹಳೆ ಹಾಡು ಒಂದು ವೇಳೆ ನಾವು ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ನಿಜವಾಗ್ಲೂ ಪಾಪ್ಯುಲರ್ ಹಾಡನ್ನೇ ಕೊಟ್ಟಿರ್ತೇವೆ ನಾವು. ಯಾವ ಹಾಡಿದು? ಪಾಸ್ ಮಾಡ್ಲಾ? ಪಾಸ್. ಓಕೆ, ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ. दिल ने ये कहा है दिल से मोहब्बत हो गई है तुमसे, मेरे जान मेरे दिल पर थोड़ा इंतजार कर लो, इतना बेकरार है हूँ मैं, खुद को बेकरार कर लो, मेरी धड़कनों को समझो, तुम भी मुझसे प्यार कर लो. ಓಕೆ, ನೀವು ಹಾಡು ಹಾಡಿದ್ರೆ ನನಗೆ ನೀವು ಪೂರ್ತಿ ಹಾಡ್ತಾ ಬರೋ ಭಯ ಏನ್ ಗೊತ್ತಾ, ಎಲ್ಲಿ ತಪ್ಪು ಹಾಡ್ಬಿಡ್ತೀರೋ ಏನೋ ಅಂತ ಒಂದು ಭಯ ಅಷ್ಟೇ. ಸೊ ನೀವು ಹಾಡಿದ್ದು ಕರೆಕ್ಟ್ ಆಗಿತ್ತೋ ಇಲ್ವೋ ಅನ್ನೋದನ್ನ ವಿಜುವಲ್ ಅಲ್ಲಿ ನೋಡ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋಣ. दिल ने ये कहा है दिल से मोहब्बत हो गई है तुमसे, दिल ने ये कहा है दिल से मोहब्बत हो गई है तुमसे. ಓಕೆ, ಎಷ್ಟು ಜನರಿಗೆ ಹಾಡು ಗೊತ್ತಿತ್ತು ಇದು? ಸೂಪರ್, ಎಲ್ರಿಗೂ ಹಾಡು ಗೊತ್ತಿತ್ತು. ಬಟ್ ಗುರುತಿಸ್ಲಿಕ್ಕೆ ನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ನಿಮ್ಗೆ ಅವಕಾಶ ಸಿಕ್ತು. ನೀವು ಪಾಸ್ ಆಗಿ ಬಂದಂತ 5 ಅಂಕಗಳನ್ನ ಕರೆಕ್ಟ್ ಆಗಿ ಎನ್ಕ್ಯಾಶ್ ಮಾಡ್ಕೊಂಡಿದ್ದೀರಿ. ಕಂಗ್ರಾಚುಲೇಷನ್ಸ್. ಸೊ ಇಲ್ಲಿಗೆ ನಾವು 2ನೇ ರೌಂಡ್ ಅನ್ನು ಕೂಡ ಮುಗಿಸ್ತಾ ಇದ್ದೇವೆ. 2ನೇ ರೌಂಡ್ ಮುಗಿಯುವಾಗ ನಿಮ್ಮ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು 10 ಅಂಕಗಳೊಂದಿಗೆ 2ನೇ ರೌಂಡ್ ಅಂತ ನೀವು ಮುಗಿಸ್ತಾ ಇದ್ದೀರಿ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ, ಯು ಆರ್ ಎಟ್ ಟು ಓಪನ್ ಯುವರ್ ಅಕೌಂಟ್. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ 40 ಅಂಕಗಳೊಂದಿಗೆ ಈ ರೌಂಡ್ ಅನ್ನ ಮುಗಿಸ್ತಾ ಇದ್ರಿ. ಸೊ ಇಲ್ಲಿಗೆ 2ನೇ ರೌಂಡ್ ಕಂಪ್ಲೀಟ್ ಆಯ್ತು. ಇನ್ನು ಉಳಿದಿರುವಂತದ್ದು ಒಂದೇ ಒಂದು ರೌಂಡು, 3ನೇ ರೌಂಡು. ಆ 3ನೇ ರೌಂಡ್ ಯಾವುದು ಅಂತ ಹೇಳಿದ್ರೆ 3ನೇ ರೌಂಡ್ ನೇಮ್ ದ ಸಿಂಗರ್. ಸೊ ಇಲ್ಲಿ ವೀಕ್ಷಕರೇ, ಒಂದು ಸಿಂಗರ್ನ, ಒಬ್ಬ ಹಾಡುಗಾರನ, ಒಬ್ಬ ಗಾಯಕನ ಫೋಟೋವನ್ನ ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೇವೆ. ಅದು ಹೊಸ ಫೋಟೋನೋ ಹಳೆ ಫೋಟೋನೋ ಗೊತ್ತಿಲ್ಲ, ಫೋಟೋ ಡಿಸ್ಪ್ಲೇ ಮಾಡ್ತೇವೆ. ಆ ಫೋಟೋ ನೋಡಿ ಈ ಸಿಂಗರ್ ಯಾರು ಅಂತ ನೀವು ಐಡೆಂಟಿಫೈ ಮಾಡಬೇಕು. ಸಿಂಗರ್ ಯಾರು ಅಂತ ನೀವು ಸರಿಯಾಗಿ ಐಡೆಂಟಿಫೈ ಮಾಡಿದ್ರೆ ನಿಮಗೆ 10 ಅಂಕಗಳು ಸಿಗುತ್ತೆ. ಒಂದು ವೇಳೆ ನೀವು ಐಡೆಂಟಿಫೈ ಮಾಡೋದ್ರ ಜೊತೆಗೇನೆ ಅದೇ ಸಿಂಗರ್ ಹಾಡಿರುವಂತ, ಅದೇ ಗಾಯಕ ಹಾಡಿರುವಂತ ಒಂದು ಹಾಡನ್ನ ಹಾಡಿದ್ರೆ ನಿಮಗೆ ಎಕ್ಸ್ಟ್ರಾ 10 ಅಂಕ, ಅಂದ್ರೆ ನೀವು 20 ಅಂಕವನ್ನ ಈ ರೌಂಡ್ ಅಲ್ಲಿ ಪಡಿಲಿಕ್ಕೆ ನಿಮಗೆ ಅವಕಾಶ ಇರುವಂತದ್ದು. ಓಕೆ, ಸೊ ಇಲ್ಲಿ
3 ಜನ ಕನ್ನಡದ ಸಿಂಗರ್ಸ್, 3 ಜನ ಹಿಂದಿಯ ಸಿಂಗರ್ಸ್ ಇರ್ತಾರೆ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸಿಂಗರ್ ಕನ್ನಡದಲ್ಲೂ ಹಾಡಿರ್ತಾರೆ, ಹಿಂದಿಯಲ್ಲೂ ಹಾಡಿರ್ತಾರೆ. ಬಟ್ ಇಲ್ಲಿ ನಾವು ಯಾವ ಭಾಷೆಯಲ್ಲಿ ತಗೊಂಡಿದ್ದೇವೆ ಆ ಭಾಷೆದು ಮಾತ್ರ ಗುರುತಿಸ್ಲಿಕ್ಕೆ. ಸೊ ಇವರು ಈಗ ಕನ್ನಡ ಹಾಡಿನ ಸಿಂಗರ್ ಅಂತ ಹೇಳಿದ್ರೆ ನೀವು ಕನ್ನಡದ್ದೇ ಹಾಡಬೇಕಾಗುತ್ತೆ. ಕೆಲವೊಂದ್ಸತಿ ಮಲ್ಟಿ ಲ್ಯಾಂಗ್ವೇಜ್ ಸಿಂಗರ್ಸ್ ಎಲ್ಲ ಇರ್ತಾರೆ. ಸೊ ಅಲ್ಲಿ ನಾವು ಯಾವ ಭಾಷೆ ಇಲ್ಲಿ ಇದೆಯೋ ಆ ಭಾಷೆಯನ್ನು ಮಾತ್ರ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ, ಸರಿನಾ? ಸೊ ಸಿಂಗರ್ಸ್ ಅನ್ನ ನೋಡಿರ್ತೀರಿ, ಕಾನ್ಸರ್ಟ್ಸ್ ಅಲ್ಲಿ ನೋಡಿರ್ತೀರಿ, ರಿಯಾಲಿಟಿ ಶೋಗಳಲ್ಲಿ ನೋಡಿರ್ತೀರಿ, ಹೌದಲ್ಲ? ಒಂದು ಹಾಡು ಬಂದಾಗ ಸಿಂಗರ್ ಯಾರು ಅಂತ ಡಿಸ್ಪ್ಲೇ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿರುತ್ತೆ ಸಿಂಗರ್ಸ್ ಯಾರು ಅಂತ. ಸರಿ, ರೆಡಿ ಇದ್ದೀರಾ? ಹಾಗಾದ್ರೆ ನೇಮ್ ದ ಸಿಂಗರ್. ಬಂಪರ್ ರೌಂಡ್ ಇದು, 20 ಅಂಕಗಳನ್ನ ಪಡಿಲಿಕ್ಕೆ ಚಾನ್ಸ್ ಇದೆ. ಒಂದು ವೇಳೆ ಕ್ವಶನ್ ಪಾಸ್ ಆದಾಗ 5 ಅಂಕಗಳು ಕಂಟಿನ್ಯೂ ಆಗ್ತಾ ಹೋಗುವಂಥದ್ದು, ಸರಿನಾ? ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು, ರೆಡಿ ಇದ್ದೀರಿ? ನಿಮ್ಗಾಗಿ ಕನ್ನಡ ಸಿಂಗರ್ ಒಬ್ಬರ ಫೋಟೋ ಕಾಯ್ತಾ ಇದೆ, ಸ್ಕ್ರೀನ್ ಮೇಲೆ ಈಗ ಡಿಸ್ಪ್ಲೇ ಆಗುತ್ತೆ, ನೋಡ್ಕೊಂಡು ಬರೋಣ. ಸ್ಕ್ರೀನ್ ಮೇಲೆ ಒಬ್ಬರ ಫೋಟೋ ಬಂದಿದೆ. ಯಾರಿವರು? ಯಾರಿರ್ಬೋದು? ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು. ಮಹೇಶ್ ಕುಮಾರ್. ಮಹೇಶ್ ಕುಮಾರ್ ಅಲ್ಲ, ರಾಂಗ್ ಆನ್ಸರ್. ಪಾಸ್ ಆಗುತ್ತೆ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ಎನಿ ಗೆಸ್ಸಸ್? ಪಾಸ್. ಓಕೆ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ. ಪಾಸ್. ಹಾಗಾದ್ರೆ ನೀವು ಯಾರೂ ಗುರುತಿಸದೇ ಇರೋದ್ರಿಂದ ಇವರ ಹಾಡುಗಳನ್ನು ಹಾಡಲಿಕ್ಕೆ ನಿಮ್ಗೆ ಅವಕಾಶ ಸಿಗೋದಿಲ್ಲ. ಇವರ ಹೆಸರು LN ಶಾಸ್ತ್ರಿ ಅಂತ. LN ಶಾಸ್ತ್ರಿ. ಸಿಂಗರ್ ಯಾರು ಅಂತ ನೀವು ನೋಡದೇ ಇರ್ಬೋದು, ಹಾಡು ಕೇಳಿರ್ತೀರಿ. ಬಾರೆ 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 ಬಿಂದಿಗೆಯ ಮೋರೆ ತೋರೆ ಬಾರೆ ನನ್ನ ಕುರುಬನ ರಾಣಿ, ಕೇಳಿದಿರಾ? ಲಾಲಿಸುವಾಲಿ ಹಾಡೆನ್ನ ಲಾಲಿ, ಆ ಹಾಡು ಅವರೇ ಹಾಡಿದ್ದು. ಹೀಗೆ ತುಂಬಾ ಹಾಡುಗಳನ್ನು ಹಾಡಿದ್ದಾರೆ ಕನ್ನಡದಲ್ಲಿ LN ಶಾಸ್ತ್ರಿ ಅವರು. ನೀವು ಗುರುತಿಸ್ಲಿಲ್ಲ, ಪರವಾಗಿಲ್ಲ. ಸೊ ಅಂಕಗಳು ಯಾರಿಗೂ ಇಲ್ಲ. ಎರಡನೆಯ ಸಿಂಗರು, ಅದು ಸಿಂಗರ್ ಬರುವಂಥದ್ದು ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ನಿಮಗೆ ಅವರು ಖಂಡಿತವಾಗ್ಲೂ ಮಾರ್ಕ್ಸ್ ಅನ್ನ ತಂದು ಕೊಡ್ತಾರೆ. ಸಿಂಗರ್ ಯಾರು ಅಂತ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಓಕೆ, ಸಿಂಗರ್ ಬಂದಾಗಿದೆ ಸ್ಕ್ರೀನ್ ಮೇಲೆ. ಯಾರಿವರು? ನಂದಿತಾ ಇಸ್ ದಿ ರೈಟ್ ಆನ್ಸರ್. ಕರೆಕ್ಟ್ ಆಗಿ ಗುರುತಿಸಿದ್ದೀರಾ. 10 ಅಂಕ ಬಂದಿದೆ, ಅಕೌಂಟ್ ಓಪನ್ ಆಗಿದೆ. ಈಗ ನಂದಿತಾ ಹಾಡಿರುವಂತ ಹಾಡನ್ನ ಹಾಡಬೇಕು. ತುಂಬಾ ಹಾಡು ಹಾಡಿದ್ದಾರೆ, ಗೆಸ್ ಮಾಡಿ. ಇಂದು ಬಾನಿಗೆಲ್ಲ ಹಬ್ಬ, ಬಾನುಗಂಧಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ. ಓಕೆ, ನೀವು ಗೆಸ್ ಮಾಡಿದ್ರಿಂದ ಅದು ಕರೆಕ್ಟ್ ಆಗಿಲ್ಲ. ಆದ್ರೆ ನೀವು ಹೆಸರನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿರೋದ್ರಿಂದ 10 ಅಂಕ ಅಂತೂ ಬಂದಿದೆ. 10 ಅಂಕ ಅಂತೂ ಬಂದಿದೆ. ಕ್ವಶನ್ ಈಗ ಪಾಸ್ ಆಗುತ್ತೆ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ ಅವರು ಹಾಡಿರುವಂತ ಯಾವ್ದಾದ್ರು ಹಾಡು ನೆನಪಾಗುತ್ತಾ? ಪಾಸ್ ಆಗಿರೋದ್ರಿಂದ ಹೆಚ್ಚು ಸಮಯ ಇಲ್ಲ ನಿಮ್ಗೆ. ಪಾಸ್. ಓಕೆ. ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು, ನಂದಿತಾ ಅವರು ಹಾಡಿರುವಂತ ಯಾವ್ದಾದ್ರು ಹಾಡು ಏನಾದ್ರು ನೆನಪಾಗ್ತಾ ಇದೆಯಾ? ಇಲ್ಲ, ಪಾಸ್ ಮಾಡ್ಲಾ? ಮೈಕ್ ಪಾಸ್. ಓಕೆ. ಸೊ ನಿಮ್ಗೆ ಯಾರಿಗೂ ನಂದಿತಾ ಅವರ ಹಾಡು ನೆನಪಿಲ್ಲ. ನನಗೊಂದು 2-3 ಗೊತ್ತಿದೆ. ಮೊದಲು ಭೂಮಿಗಿಳಿದ ಮಳೆ ಹನಿಯೂ ನೀನೇನಾ, ಕೇಳಿದ್ರೆ ಈ ಹಾಡು? ಇನ್ನೊಂದು ಸುದೀಪ್ ಅವ್ರದ್ದು, ಸುಮ್ನೆ ಯಾಕೋ ಈ ತುಟಿಯ ಚುಂಬಿಸಿದೆ, ಅದು ಕೂಡ ನಂದಿತಾ ಅವರೇ ಹಾಡಿರೋದು. ಹೀಗೆ ತುಂಬಾ ಹಾಡಿದ್ದಾರೆ. 1-2 ನೆನಪಾದದ್ದನ್ನು ನಾನು ನಿಮ್ಗೆ ಹೇಳಿದ್ದೇನೆ ಅಷ್ಟೇ. ಸೊ ಕನ್ನಡದ ಒಬ್ರು ತುಂಬಾ ಮೆಲೋಡಿಯಸ್ ಸಿಂಗರ್ಸ್ ಅಲ್ಲಿ ಒಬ್ರು ನಂದಿತಾ ಅವರು. ರಿಯಾಲಿಟಿ ಶೋ ಅಲ್ಲಿ ನೋಡಿರ್ತೀರಾ, ನಂದಿತಾ ಅವರು ಯಾವಾಗಲೂ ಬರ್ತಾ ಇರ್ತಾರೆ. ಸರಿ, ಓಕೆ. ಸೊ 10 ಅಂಕ ಅಂತೂ ಬಂದಿದೆ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್. ಕೂಲ್ ಆಗಿರಿ. ಈಗ ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ, ನಿಮಗೆ ಕನ್ನಡ ಸಿಂಗರ್ ಒಬ್ಬರ ಫೋಟೋ ಬರ್ತಾ ಇದೆ. ಫೋಟೋ ನೋಡಿ ತಟ್ ಅಂತ ಆನ್ಸರ್ ಹೇಳಿಬಿಡಿ. ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಫೋಟೋ ಬಂದಾಗಿದೆ. ನೀವಿಷ್ಟು ತಡ ಮಾಡಬಾರ್ದಿತ್ತು, ಪಾಸ್ ಮಾಡ್ತಾ ಇದ್ದೀರಿ. ತೊಂದರೆ ಇಲ್ಲ. ಹಿ ಈಸ್ ಅ ಲೆಜೆಂಡರಿ ಸಿಂಗರ್. ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು. ನಿಮ್ಗೆ ಪ್ರಶ್ನೆ, ಪಾಸ್ ಮಾಡ್ಲಾ? ಪಾಸ್ ಆಗುತ್ತೆ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ಜೇಸುದಾಸ್. ಫುಲ್ ಹೆಸರು ಹೇಳ್ಬೋದಾ? ಓಕೆ, ಅವರನ್ನು ಜೇಸುದಾಸ್ ಅಂತಾನೆ ಕರೀತಾರೆ. ಅವರ ಪೂರ್ತಿ ಹೆಸರು ನೋಡಿದ್ರೆ KJ ಯೇಸುದಾಸ್ ಅಂತ ಅವ್ರ ಹೆಸರು. KJ ಯೇಸುದಾಸ್. ನೀವು ಗೆಸ್ ಮಾಡಿದ್ದಕ್ಕೆ 5 ಅಂಕಗಳನ್ನ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ ನಿಮ್ಗೆ ಕೊಡ್ತಾ ಇದ್ದೇನೆ. ಈಗ ನಿಮ್ಗೆ ಇವರ ಹಾಡುಗಳನ್ನ ಹಾಡ್ಲಿಕ್ಕೆ, ಯೇಸುದಾಸ್ ಹಾಡಿರುವಂತ ಕನ್ನಡ ಹಾಡು ನಿಮ್ಗೆ ಅವಕಾಶ ಇಲ್ಲ.
ಯಾಕಂದ್ರೆ ನಿಮ್ಮ ಡೈರೆಕ್ಟ್ ಕ್ವಶನ್ ಆಗಿತ್ತು. ನಿಮಗೆ ಮತ್ತು ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು 2 ಟೀಮಿಗೆ ಅವಕಾಶ ಇರ್ತದೆ. ಯೇಸುದಾಸ್ ಅವರ ಕನ್ನಡ ಹಾಡು ಬೇಕು ನಮಗೆ. ಪಾಸ್. ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು ಪಾಸ್. ಓಕೆ. KJ ಯೇಸುದಾಸ್ ಅನ್ನ ಖಂಡಿತವಾಗ್ಲೂ ಮರಿಬೇಡಿ. ಮನೆಗೆ ಹೋಗಿ ಯೇಸುದಾಸ್ ಅವರ ಹಾಡು ಕೇಳಿ. ಹಿ ಇಸ್ ಒನ್ ಆಫ್ ದ ವರ್ಸಟೈಲ್ ಸಿಂಗರ್ಸ್. ಅವರ ಹಾಗೆ ಹಾಡ್ಲಿಕ್ಕೆ ಬಹಳ ಕಷ್ಟ. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಅದು ಹಾಡು. ಇನ್ನೊಂದು ಚಂದಿರನಿಲ್ಲದ ಆ ಬಾನಿನಲ್ಲಿ, ಅದು ಅವರೇ ಹಾಡಿದು. ಇನ್ನು ತುಂಬಾ ಹಾಡಿದೆ. ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ, ಅದೆಲ್ಲ ಅವರೇ ಹಾಡಿದ್ದು. ಕನ್ನಡದ ತುಂಬಾ ಒಳ್ಳೆಯ ಹಾಡುಗಳು ಯೇಸುದಾಸ್ ಅವರು ಹಾಡಿದ್ದಾರೆ. ಸೊ ಯೇಸುದಾಸ್ ಅಂತ ಅಟ್ಲೀಸ್ಟ್ ಗುರುತಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾಕಂತ ಹೇಳಿದ್ರೆ ಈಸ್ ಲೆಜೆಂಡರಿ ಸಿಂಗರ್. ಸೊ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ನೀವು 5 ಅಂಕಗಳನ್ನ ಪಾಸ್ ಆಗಿ ಇಲ್ಲಿ ಪಡ್ಕೊಂಡಿದ್ರಿ. ಇಲ್ಲಿಗೆ ಕನ್ನಡ ಸಿಂಗರ್ಸ್ಗಳ ಸರದಿ ಮುಗೀತು. ಇನ್ನು ಉಳಿದಿರುವಂಥದ್ದು ಹಿಂದಿಯ 3 ಜನ ಸಿಂಗರ್ಸ್ ಯಾರು ಅಂತ ನೀವು ಐಡೆಂಟಿಫೈ ಮಾಡಲಿಕ್ಕೆ. ಸೊ ಮೊದಲನೇ ಹಾಡನ್ನು ಗುರುತಿಸ್ಲಿಕ್ಕಿರುವಂಥದ್ದು ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ. ನಿಮಗೆ ಸ್ಕ್ರೀನ್ ಮೇಲೆ ಹಿಂದಿ ಸಿಂಗರ್ ಒಬ್ಬರ ಫೋಟೋ ಬರುತ್ತೆ, ಯಾರು ಅಂತ ಗುರುತಿಸಿ. ಫೋಟೋ ಬಂದಿದೆ. ಈಗ ಯಾರು ಇವರು ಸಿಂಗರು? ನೋಡಿದ್ದೀರಾ ಇವರನ್ನ? ಯಾರು ಇವರು? ಪಾಸ್ ಮಾಡ್ಲಾ? ಪಾಸ್ ಮಾಡೋಣ. ಓಕೆ, ಇದು ವಾಪಸ್ ಹೋಗೋದು. ಹಾಗಾಗಿ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ನಿಮಗೆ ಲತಾ ಮಂಗೇಶ್ಕರ್ ಅಲ್ಲ. ಒಂದೇ ಆಪ್ಷನ್ ಇರೋದು. ಪಾಸ್ ಆಗುತ್ತೆ. ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು ಪಾಸ್. ಓಕೆ, ಯಾರಿಗೂ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ನೋಡ್ಲಿಕ್ಕೆ ಲತಾ ಮಂಗೇಶ್ಕರ್ ತರ ಕಾಣ್ತಾರೆ, ಹಾಡಿದ್ದು ಲತಾ ಮಂಗೇಶ್ಕರ್ ತರಾನೇ ಇರುತ್ತೆ. ಇವ್ರ ಹೆಸರು ಆಶಾ ಭೋನ್ಸ್ಲೆ ಅಂತ. ಆಶಾ ಭೋನ್ಸ್ಲೆ. ಓಕೆ. ಶರಾರ 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 ಅದು ಅವ್ರು ಹಾಡಿದ್ದು. ಮಧುಬನ್ ಮೇ ಜೋ ಕನ್ನಯ್ಯ ಕಿಸಿಕೋ, ಅದು ಅವರೇ ಹಾಡಿದ್ದು, ಆಶಾ ಭೋನ್ಸ್ಲೆ ಅವರು. ಎನಿವೇಸ್, ಟಫ್ ಲಕ್, ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ಈಗ ಕ್ವಶ್ಚನ್, ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ನಿಮ್ಗೆ ಒಬ್ರು ಹಿಂದಿ ಸಿಂಗರ್ ಫೋಟೋ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ನೋಡುವ. ಯಾರಿವರು? ಇವರು ಯಾರು ಹೇಳಿ? ಕಿಶೋರ್ ಕುಮಾರ್. ಕಿಶೋರ್ ದ ರೈಟ್ ಆನ್ಸರ್. ಕಂಗ್ರಾಚುಲೇಷನ್ಸ್. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ. ಕಿಶೋರ್ ಕುಮಾರ್ ಕರೆಕ್ಟ್ ಆಗಿ ಗುರುತಿಸಿದ್ರೆ. ಈಗ ಕಿಶೋರ್ ಕುಮಾರ್ ಅವರ ಹಾಡು ಬೇಕು. ತುಂಬಾ ಇದೆ. ಕಿಶೋರ್ ಕುಮಾರ್ ಒಂದು ಸಮುದ್ರದಷ್ಟು ಹಾಡಿದ್ದಾರೆ. ಓಕೆ, ನೀವು ಗುರುತಿಸಿದ್ದು ಕರೆಕ್ಟು. ಹಾಡು ಮಾತ್ರ ಅವರದಲ್ಲ ಅದು. ಹಾಗಾಗಿ 10 ಅಂಕ ಮಾತ್ರ ನಿಮ್ಗೆ ಸಿಗುತ್ತೆ. ಈಗ ಹಾಡ್ಲಿಕ್ಕೆ ಅವಕಾಶ ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು ನಿಮ್ಗಿರುವಂತದ್ದು. ಕಿಶೋರ್ ಕುಮಾರ್ ಅವರು ಹಾಡಿರುವಂತ ಯಾವ್ದಾದ್ರು ಹಾಡನ್ನ ಹಾಡ್ಬೇಕು. हाय रामाए क्या हुआ हमें ऐसी लगे जाने लगे तुम इतनी प्यारी हो सामने हम काबू में कैसे रहे. ಯಪ್ಪ, ನೀವು ಎಲ್ಲಿಂದ ಗೆಸ್ ಮಾಡ್ತೀರಾ ಗೊತ್ತಿಲ್ಲ, ಆದ್ರೆ ಅದು ಹಾಡಲ್ಲ, ಅವರದಲ್ಲ. ಕಿಶೋರ್ ಕುಮಾರ್ ಅವರ ಹಾಡುಗಳ ಸರದಿನೇ ಬೇರೆ. ಓಕೆ, ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ನಿಮ್ಗೊಂದು ಅವಕಾಶ ಇದೆ. ಕಿಶೋರ್ ದಾ ಅವರ ಹಾಡು ಪಾಸ್. ಓಕೆ, ಅವ್ರು ಯಾವ್ದು ಹಾಡನ್ನು ಹಾಡ್ತಿಲ್ಲ. ಸೊ ಕಿಶೋರ್ ಕುಮಾರ್ ಅವರ ತುಂಬಾ ಹಾಡಲ್ಲಿ ಮೇರಿ ಸಪ್ಪನೋ ಕಿ ರಾಣಿ ಕಬ್ ಆಯೇಗಿತು, ಮೇರಿ ಮೆಹಬೂಬ್ ಕಯಾಮತ್ ಹೋಗಿ, ತುಂಬಾ ಇದೆ. ಓ ಹನ್ಸಿನಿ, ಅದೆಲ್ಲ ಅವರೇ ಹಾಡಿರುವಂಥದ್ದು. ತುಂಬಾ ಪಾಪ್ಯುಲರ್ ಹಿಟ್ಗಳು. ಇದು ನಿಮ್ಮ ಜನರೇಷನ್ ಇದು ಖಂಡಿತವಾಗ್ಲೂ ಅಲ್ಲ. ಆದ್ರೆ ಬಹಳ ಒಳ್ಳೆ ವಿಚಾರ ಏನಂತಂದ್ರೆ ಕಿಶೋರ್ ಕುಮಾರ್ ಅವರನ್ನ ನೋಡಿದ ಕೂಡಲೇ ಗುರುತಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್. 10 ಅಂಕಗಳು ನಿಮ್ಗೆ ಬಂದಿದೆ. ಈಗ ಈ ರೌಂಡ್ನ ಮತ್ತು ಈ ಎಪಿಸೋಡ್ನ ಕೊನೆಯ ಪ್ರಶ್ನೆ, ಕೊನೆಯ ಸಿಂಗರ್ ಒಬ್ರು ಕಾಯ್ತಾ ಇದ್ದಾರೆ ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು. ನಿಮ್ಗೆ ಇವರು ಯಾರು? ಬರೀ ಹಳಬರನ್ನೇ ಹಾಕ್ತಾರೆ. ಒಂದು ಹೊಸಬ್ರು ಯಾರು ಬರ್ತಾರ ನೋಡೋಣ. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮೇಲೆ ಫೋಟೋ ಬರ್ತಾ ಇದೆ, ನೋಡುವ. ಓಕೆ, ಸ್ಕ್ರೀನ್ ಮೇಲೆ ಫೋಟೋ ಬಂದಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು ಅಂತ ಹೇಳಿದ್ರೆ, ಯಪ್ಪ ಇವರು ಸಿಂಗರ ಅಂತ. ಇವರು ಸಿಂಗರೇ.
ಒಳ್ಳೊಳ್ಳೆ ಹಾಡುಗಳನ್ನ ಹಾಡಿದ್ದಾರೆ. ಏನಾದ್ರೂ ಹೊಳಿತಾ ಇದೆಯಾ? ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲ್ ಒಳಕಾಡು, ಗೆಸ್ ಮಾಡ್ಬೋದು. ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡ್ತಾನೆ. ಪಾಸ್ ಮಾಡ್ತಾನೆ. ಓಕೆ. ಸೊ ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ, ಯಾರಿವರು? ಪಾಸ್. ನಮ್ಗೆ ಗೊತ್ತಿಲ್ಲ ಅಂತಿದ್ದಾರೆ. ಓಕೆ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ, ಪಾಸ್. ಓಕೆ. ಸೊ ಇವ್ರು ಯಾರು ಅಂತ ನಿಮ್ಗೆ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ಇವರ ಹೆಸರು ನಕಾಶ್ ಅಜೀಜ್ ಅಂತ. ನಕಾಶ್ ಅಜೀಜ್ ಕೇಳಿದಿರಾ? ಹಾಡು ಕೇಳಿದ್ರೆ ಗೊತ್ತಾಗುತ್ತೆ ಯಾವ್ದು ಅಂತ. ಸಾರಿ ಕೆ ಫಾಲ್ಸಾ ಕಭಿ ಮ್ಯಾಚ್ ಕಿಯಾರೆ, ಅದು ಇವರೇ ಹಾಡಿದ್ದು. ಇನ್ನೊಂದು, ಪ್ರತಿ ಸಲ ಕೇಕ್ ಕಟ್ ಮಾಡುವಾಗ ಓ ತೆರಿ ಹ್ಯಾಪಿ ಬರ್ಡೇ ಅಂತ ಹಾಡ್ತೀವಲ್ಲ, ಅದು ಅವ್ರದ್ದೇ ಹಾಡು. ಓಕೆ. ಸಿನಿಮಾ ಮರ್ತೋಗಿದ್ರೆ ಹಾಡು ಮರ್ತೋಗಲ್ಲ ನಮ್ಗೆ. ಓಕೆ. ಆ ಹಾಡುಗಳನ್ನೆಲ್ಲ ಹಾಡಿದ್ದು ನಕಾಶ್ ಅಜೀಜ್ ಅವರು. ಸೊ ಹೊಸ ಸಿಂಗರ್ ಒಬ್ಬರನ್ನು ಗುರುತಿಸಿ ಅಂತ ಕೊಟ್ರೆ ಇದು ಟೋಟಲ್ ಕನ್ಫ್ಯೂಷನ್ ಆಗೋಯ್ತು. ಪರವಾಗಿಲ್ಲ, ನಿಮ್ಮ ಮ್ಯೂಸಿಕಲ್ ನಾಲೆಜ್ ಚೆನ್ನಾಗಿದೆ, ಒಳ್ಳೆ ಹಾಡುಗಾರನ್ನು ಗುರುತಿಸ್ತೀರಿ, ಹಾಡುಗಳನ್ನ ಹಾಡ್ತೀರಿ, ಐಡೆಂಟಿಫೈ ಮಾಡಿದ್ರಿ, ಫ್ಯಾಂಟಾಸ್ಟಿಕ್ ಆಗಿತ್ತು. ಸೊ ನಾವು ಇಲ್ಲಿಗೆ 3 ರೌಂಡನ್ನ ಮುಗಿಸ್ತಾ ಇದ್ದೇವೆ. ಸೊ 3 ರೌಂಡ್ ಮುಗಿಯುವಾಗ ನಿಮ್ಮ ಅಂಕಗಳು ಎಷ್ಟಿದೆ ಅಂತ ನೋಡ್ಕೊಂಡು ಬರೋಣ. ಗವರ್ಮೆಂಟ್ ಕಂಪೋಸಿಟ್ ಹೈಸ್ಕೂಲು ಒಳಕಾಡು 10 ಅಂಕಗಳೊಂದಿಗೆ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದಾರೆ. ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಕಲ್ಯಾಣಪುರ 25 ಅಂಕಗಳೊಂದಿಗೆ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದಾರೆ. ಶ್ರೀನಾರಾಯಣ ಗುರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪಡುಬೆಳ್ಳೆ 40 ಅಂಕಗಳೊಂದಿಗೆ ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇಲ್ಲಿವರೆಗೆ ನಡೆದಿರುವಂತಹ ಎಪಿಸೋಡ್ಗಳಲ್ಲಿ ಬೇರೆ ಬೇರೆ ತಂಡಗಳು ಪಡ್ಕೊಂಡಿರುವಂತಹ ಅಂಕಗಳು ಈ ರೀತಿಯಾಗಿದೆ. ಸೊ ಇಲ್ಲಿಗೆ ನಾವು ಇವತ್ತಿನ ಎಪಿಸೋಡ್ ಅನ್ನ ಮುಗಿಸುವಂತ ಹೊತ್ತು ಬಂದಿದೆ. ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದಂತ 3 ಶಾಲೆಯ 6 ಜನ ವಿದ್ಯಾರ್ಥಿಗಳಿಗೆ ನಾವು ವಾಹಿನಿ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಚೆನ್ನಾಗಿ ಆಡಿದ್ರಿ, ಚೆನ್ನಾಗಿ ಹಾಡಿದ್ರಿ, ಖುಷಿ ಆಯ್ತು ನಮ್ಗೆ. ಸೊ ನಿಮ್ಮ ಈ ಮ್ಯೂಸಿಕಲ್ ಜರ್ನಿ ಇದೇ ತರ ಮುಂದುವರಿಬೇಕು. ಸಿನಿಮಾ ಹಾಡುಗಳನ್ನ ಹೆಚ್ಚಾಗಿ ಕೇಳಿ, ಖುಷಿಗೆ ಮಾತ್ರ ಅಲ್ಲ, ಎಂಜಾಯ್ ಮಾಡ್ಲಿಕ್ಕೆ, ಹಾಡುಗಳನ್ನ ಹಾಡುವುದಕ್ಕಾಗಿ, ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ನೀವು ಅದನ್ನ ಕೇಳ್ತಾ ಹೋಗಿ ಅಂತ ನಾ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಈ 2ನೇ ಹಂತದ ಅನೇಕ ಸ್ಪರ್ಧೆಗಳು ಇನ್ನೂ ನಡೀಲಿಕ್ಕಿದೆ. ವೀಕ್ಷಕರೇ, ಮುಂದಕ್ಕೆ ಮತ್ತೊಂದು ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.